प्रियं मैत्रेयः परिपप्रच्छ प्रणिपत्याभिवाद्य च स्वस्त्यस्तु सतां हरिः ओम्. ನಾವು ಮೊನ್ನೆ 3ನೇ ಅಧ್ಯಾಯ ಮುಗಿಸಿದ್ವಲ್ಲ, 4ನೇ ಇದು 14ನೇ ಅಧ್ಯಾಯ ಮುಗಿಸಿದ್ವಲ್ಲ, 15ನೇ ಅಧ್ಯಾಯ. ಔರ್ವ ಉವಾಚ ಬ್ರಾಹ್ಮಣಾನ್ ಭೋಜಯೇತ್ ಶ್ರಾದ್ಧೆ ಯದ್ಗುಣಾನ್ ಸ್ತಾನ್ನಿಬೋಧ ಮೇ ತೃಣಾಚಿಕೇತಾಸ್ತ್ರಿಮಧುಃ ತ್ರಿಸುಪರ್ಣ ಷಡಂಗವಿತ್. ಬ್ರಾಹ್ಮಣಾನ್ ಚೆನ್ನಾಗಿ ತಿಳಿದವನನ್ನು ಶ್ರಾದ್ದದಲ್ಲಿ, ಅದಕ್ಕೆ ಅಲ್ಲಿ ಚಟಕ ಶ್ರಾದ್ದ ಅಂತ ಏನೋ ಕರೀತಾರೆ, ಅಲ್ಲಿ ಪಿಂಡ ಪ್ರದಾನ ಆಗುವ ಮುಂಚೆ ಅವರಲ್ಲಿ ಆ ಪಿತೃದೇವತೆಗಳು ಬಂದು ಕೂಡ್ತಾರೆ. ಅವರು ಸ್ವೀಕಾರ ಮಾಡಿದ ನಂತರ ಮತ್ತೆ ಪ್ರತೀಕದಲ್ಲಿ ಅದು ತರ್ಪಣಾದಿಗಳನ್ನ ಕೊಡುವುದು ಅನ್ನುವ ಲೆಕ್ಕದಲ್ಲಿ ಆ ಶ್ರಾದ್ದ ನಡೆಯುತ್ತೆ. ಅದರ ಗುಣಗಳೇನು? ಯದ್ಗುಣಾನ್ ಸ್ಥಾನ್ ನಿಬೋಧಮೆ, ಆ ಭೋಜನ ಮಾಡಿಸುವುದರಲ್ಲಿರುವ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕು. ತೃಣಾಚಿಕೇತಃ, ಈ ಕಠೋಪನಿಷತ್ತಿನಲ್ಲಿ ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಮೇಲೆ ಆಹವನೀಯ, ಈ 3 ಅಗ್ನಿಗಳಲ್ಲಿ, ಅಂದ್ರೆ ಕೆಲವೊಂದ್ಸತಿ ಇವತ್ತು ಕಲಿಯುಗದಲ್ಲಿ ಇದು 3 ಅನುಷ್ಠಾನ ಮಾಡುವುದು ಕಷ್ಟ ಅಂತ ಒಂದರಲ್ಲೇ ಅದನ್ನ ಸೇರಿಸಿ ಮಾಡುವಂತಹ ಒಂದು ಪ್ರವೃತ್ತಿಯು ಇದೆ. ಯಾರ ಮನೆಯಲ್ಲಿ ನಿರಂತರ ಅಗ್ನಿಗೆ ಅವಕಾಶ ಇರುತ್ತೋ ಅವ್ರು ಮಾಡ್ತಾರೆ, ಇದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಅಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಹೊರಗಿನ ಜಗತ್ತಿನ ಜೊತೆಗೆ ಪೈಪೋಟಿ ಕೊಡ್ಲಿಕ್ಕೆ ಹೋದಾಗ ಇದ್ಯಾವುದು ಕೂಡ ಸಾಧ್ಯ ಆಗದೆ ಹೋಗುವ ಸಂಭವ ಜಾಸ್ತಿ. ಆದ್ರೆ ಸಮಾಜ ಅದಕ್ಕೆ ಸಹಕಾರ ಕೊಟ್ರೆ, ಹಿಂದೆ ಕೊಟ್ಟಿತ್ತು, ಈಗ ನಾವೊಂದು 50 ವರ್ಷದಿಂದ ಇದೆಲ್ಲ ನೋಡ್ತಾ ಇರ್ತು. ಇದರ ಹಿಂದೆ ಎಲ್ಲರೂ ಕೂಡ ಅವರಿಗೆ ಉಳಿದವರು ಕೂಡ ಅವರವರ ವ್ಯವಹಾರದಲ್ಲಿ ಸುಖವಾಗಿದ್ರು, ಎಲ್ಲರೂ ಅವರವರ ಪ್ರವೃತ್ತಿಯಲ್ಲಿ ಚೆನ್ನಾಗಿದ್ರು. ಸಮಸ್ಯೆ ಎಲ್ಲಾ ಕಡೆನೂ ಇದೆ, ಯಾವಾಗ್ಲೂ ಇರುತ್ತೆ, ಅದು ಈಗ್ಲೂ ಇದೆ. ಈಗ ನಾವೇನೋ ಬದಲಾಗಿದ್ದೇವೆ ಅಂತ ಅನ್ನೋದಲ್ಲ, ನಮಗೆ ಮಾತೆತ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಎಲ್ಲ ಕಡೆ ಅದನ್ನ ಪಸರಿಸ್ಲಿಕ್ಕೆ ಜಾಗ ಸಿಕ್ಕಿದೆ ಅಂತ ನಾವು ಮಾತಾಡ್ತಾ ಇದ್ದೇವೆ. ಬಿಟ್ರೆ ಎಲ್ಲಾ ಕಾಲದಲ್ಲೂ ಅವರವರಿಗೆ ಸಿಗ್ಬೇಕಾದ ತೃಪ್ತಿ ಸಿಕ್ಕಿರುತ್ತೆ, ಅದನ್ನ ಅವ್ರು ಅನುಭವಿಸ್ತಾ ಇರ್ತಾರೆ. ಆದ್ರೆ ಆ ಕಾಲದ ರೀತಿಯ ಬದುಕು ಇವತ್ತಿಲ್ಲ. ಅದರಿಂದಾಗಿ ಅನಿವಾರ್ಯವಾಗಿ ಕೆಲವು ಸಂಗತಿಗಳನ್ನ ಕಲಿಯುಗದ ವ್ಯವಸ್ಥೆಯಲ್ಲಿ ಸಂಕೋಚ ಮಾಡಿದ ಸಂದರ್ಭಗಳನ್ನು ಕೂಡ ನಾವು ನೋಡ್ತೇವೆ. ಈಗ ಪೇಟೆಯಲ್ಲಿ ಕಟ್ಟಿಗೆನೇ ಸಿಗದೇ ಇದ್ರೆ ಅವನು ಅಗ್ನಿಹೋತ್ರ ಮಾಡುವುದಾದ್ರೂ ಹೇಗೆ? ಅಥವಾ ಇನ್ನು ಮುಂದೆ ಸ್ವಲ್ಪ ದಿವಸಕ್ಕೆ ಕಟ್ಟಿಗೆಯನ್ನು ಬಳಸುವುದು ಅಪರಾಧ ಅಂತ ಕಾನೂನು ಬಂದ್ರೆ, ಕೆಲವು ಕಡೆ ಇದೆ, ವಿದೇಶದಲ್ಲಿ, ಕೆಲವು ಡೆಲ್ಲಿ ಅಂತ ಪಟ್ಟಣಗಳಲ್ಲಿ, ಇಲ್ಲೂ ಕೂಡ ಎಷ್ಟೋ ಮನೆಗಳಲ್ಲಿ ನೀವು ಕಟ್ಟಿಗೆಯಲ್ಲಿ ಮಾಡುದಾದ್ರೆ ಮನೆನೇ ಕೊಡಲ್ಲ ಅಂತ ಮನೆ ಓನರ್ಗಳೇ ಅವರನ್ನ ಹೊರಗಿಡ್ತಾರೆ. ಎಷ್ಟೋ ಕಡೆ ನೂರಾರು ಸಾವಿರಾರು ಉದಾಹರಣೆಗಳನ್ನ ನಾವು ನೋಡ್ತೇವೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಅವ್ರಿಗೆ ಮಾಡ್ಬೇಕು ಅಂತ ಮನಸ್ಸಿದ್ರೂ ಕೂಡ ಪರಿಸರದ ಅನುಕೂಲತೆ ಇಲ್ಲದೆ ಇರುವುದರಿಂದ ನಾವು ಆ ಧರ್ಮ ಮಾಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ನಾವು ಮನುಷ್ಯರಲ್ಲ ಅಥವಾ ಧರ್ಮಿಗಳಲ್ಲ, ಅವರು ಅಧರ್ಮಿಗಳು ಅಂತ ಅವರನ್ನ ತಿರಸ್ಕರಿಸ್ಲಿಕ್ಕಾಗಲ್ಲ. ಒಂದು. ಎರಡನೇದ್ದು, ಅದೇ ರೀತಿ ಎಲ್ಲರಿಗೂ, ನಾನೀಗ ಕೇವಲ ಈಗ ಯಜ್ಞಕ್ಕೆ ಸಂಬಂಧಪಟ್ಟ ತಿರುಣಾಚಿಕೇತ ಅಂತ ವಿಷಯ ಬಂತು, ಅದನ್ನ ಹೇಳಿದೆ. ಎಲ್ಲದಕ್ಕೂ ಹಾಗೇನೆ, ಎಲ್ಲಾ ವರ್ಣಗಳಿಗೂ ಈ ಸಮಸ್ಯೆ ಇದೆ, ಎಲ್ಲಾ ಲಿಂಗಗಳಿಗೂ ಈ ಸಮಸ್ಯೆ ಇದೆ. ಆಯಾ ಕಾಲಕ್ಕೆ ಧರ್ಮಗಳಿಗೆ ಅನುಕೂಲಕರವಾದದ್ದನ್ನ ನಾವು ಮಾಡ್ಲಿಕ್ಕೆ ಆಗತ್ತೆ ಎಂದಾಗ ಮಾತ್ರ ಅದನ್ನ ಮಾಡ್ಬೇಕು. ಮತ್ತೆ ಕೆಲವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಮಾತ್ರಕ್ಕೆ ನಾವ್ ಈಗ ಮಾಡ್ತಾ ಇರೋದು ಸರಿ ಅಂತಲ್ಲ, ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಮಾತ್ರ ಅದಕ್ಕೆ ಕ್ಷಮ್ಯ ಹೊರತು, ಈಗ ನಾವೇನ್ ಮಾಡ್ತಾ ಇದ್ದೇವೆ ಇದೇ ಸರಿ ಅಂತನೂ ಕೆಲವೊಂದ್ ಕಡೆ ನಾವು ಸಮರ್ಥಿಸ್ಲಿಕ್ಕೆ ಹೋಗ್ತೇವೆ, ಅದು ಕೆಲವೊಂದು ತಪ್ಪಾಗುತ್ತೆ. ತ್ರಿಮಧು, ಅದು ಒಂದು ವಿದ್ಯೆ. ಆ ವಿದ್ಯೆಯ ಮೂಲಕ 3 ರೀತಿಯ ಮಧುವನ್ನ ಉಪದೇಶ ಮಾಡುತ್ತೆ ಐತರೆಯ ಉಪನಿಷತ್ತು. ಆಮೇಲೆ ಷಡಂಗವಿತ್ತು, ಮಧುವಿದ್ಯೆಯನ್ನ ತಿಳಿದವನು, ಅಗ್ನಿವಿದ್ಯೆಯನ್ನ ತಿಳಿದವನು, ಮತ್ತು ವೇದಗಳಿಗಿರುವ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಕಲ್ಪ, ಛಂದಸ್ಸು, ಜ್ಯೋತಿಷ,
ಅನ್ನುವ ಈ ವಿಷಯಗಳ ಬಗ್ಗೆ ತಿಳಿದವನು ವೇದವಿತ್ ಶ್ರೋತ್ರಿಯ ಯೋಗಿ ಯಥಾ ವೈ ಜ್ಯೇಷ್ಠ ಸಾಮಗಃ ಋತ್ವಿಕ್ ಸ್ವಶ್ರೇಯ ದೌಹಿತ್ರ ಜಾಮಾತೃ ಶ್ವಶುರಾಸ್ತಥಾ ಮಾತುಲೋಥ ನಿಷ್ಠ ಪಂಚ ಅಗ್ನ್ಯಭಿರತ ಸದಾ. ಇದರಲ್ಲಿ ಒಂದೋ ತ್ರಿನಾಚಿಕೇತ ಅಥವಾ ತ್ರಿಮಧು ಅಥವಾ ಷಡಂಗವಿತ್ ಅಥವಾ ವೇದವಿತ್, ಅವನೇ ಶ್ರೋತ್ರಿಯ, ಅಥವಾ ಯೋಗಿ ಇಂದ್ರಿಯಗಳನ್ನ ಜಯಿಸಿದವನು, ಅಥವಾ ವೇದಗಳನ್ನ ಜ್ಯೇಷ್ಠ ಸಾಮಗ. ಜ್ಯೇಷ್ಠ ಸಾಮಗ ಅಂದ್ರೆ ಜ್ಯೇಷ್ಠ ಅಂತ ಒಂದು ಸಾಮ ಇದೆ, ಅದನ್ನ ಚಾಂದೋಗ್ಯ ಜ್ಯೇಷ್ಠ ಸಾಮ ಅಂತ ಬಿಡಿಸಿ ಹೇಳ್ತದೆ. ಅದು ಬೇರೆ ಸಾಮಗಳಿಗಿಂತ ಬಹಳ ವಿಶಿಷ್ಟವಾದದ್ದು ಮತ್ತು ಕ್ಲಿಷ್ಟಕರವಾದದ್ದು. ಅದನ್ನ ಗಾಯನ ಮಾಡುವವ ಜ್ಯೇಷ್ಠ ಸಾಮಗಃ ಅಂದ್ರೆ ಅದನ್ನ ಚೆನ್ನಾಗಿ ಗಾನ ಮಾಡಬಲ್ಲವ. ಇದು ಎಲ್ಲ ಒಬ್ಬನ ಹತ್ರನೇ ಇರಬೇಕು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಒಂದೊಂದು ಕಲೀಲಿಕ್ಕೂ ಜೀವಮಾನ ಬೇಕು. ಅದನ್ನಾಗಿ ಅಂತ ಒಂದೊಂದು ವಿಶಿಷ್ಟವಾದ ಗುಣಗಳಿಂದ ಕೂಡಿದ್ರೆ ಸ್ವಶ್ರೇಯ ಅಂತ ಋತ್ವಿಕ್ ಆಗ್ಬೇಕು. ಅವನು ಸ್ವಶ್ರೇಯ ತಂಗಿಯ ಮಗನೂ ಆಗಿರ್ಬೋದು, ದೌಹಿತ್ರ ಮಗಳ ಮಗನೂ ಆಗಿರ್ಬೋದು, ಜಾಮಾತೃ ಮಗಳ ಗಂಡನೂ ಆಗಿರ್ಬೋದು. ನೋಡಿ, ಎಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು ಸೇರಿಸಿ ಹೇಳ್ತಾ ಇದ್ದೇನೆ. ಶ್ವಶುರ ಅಥವಾ ಯಾರು ಶ್ವಶುರ ಅಂತಂದ್ರೆ ಮಾವ ಅಥವಾ ಸೋದರ ಮಾವ ಅಂದ್ರೆ ತಾಯಿಯ ಅಣ್ಣ ಅಥವಾ ತಮ್ಮ, ಯಾರು ಆಗ್ಬೋದು. ಇಂಥವ್ರು ಯಾರಾದ್ರೂ ಸಿಕ್ಕಿದ್ರೆ ಅವರನ್ನ ಬಹಳ ಪ್ರಧಾನವಾಗಿ ಗಮನಿಸಬೇಕು. ಅಂದ್ರೆ ಸ್ವಶ್ರೇಯ ಅಂತಂದ್ರೆ ಮಗಳನ್ನ ಕರಿಬಾರ್ದು, ತಂಗಿಯನ್ನ ಕರಿಬಾರ್ದು, ಅವರ ಮಕ್ಕಳನ್ನ ಮಾತ್ರ ಕರಿಬೇಕು ಅಂತಲ್ಲ. ಅದು ಬಂದ್ರೆ ಅವರೆಲ್ಲ ಬಂದ ಹಾಗೇನೆ, ಅದು ಅವರು ಅಗತ್ಯ ಆ ಶ್ರಾದ್ದದಲ್ಲಿ ಇರಬೇಕು ಅಂತ ಲೆಕ್ಕ. ಅಷ್ಟು ಜನ ಅವರಿಗೆ ಕೆಲವು ಕರ್ತವ್ಯಗಳಿವೆ, ಆ ಕರ್ತವ್ಯಗಳಿಂದ ಅವರು ಋಣಮುಕ್ತರಾಗ್ತಾರೆ ಅನ್ನೋ ದೃಷ್ಟಿಯಿಂದ ಹೇಳುವಂಥದ್ದು. ಇವತ್ತಿಗೂ ಮಾಡ್ತಾರೆ ಆ ಕರ್ತವ್ಯಗಳ ವ್ಯವಸ್ಥೆಯಲ್ಲಿ, ಇವತ್ತಿಗೂ ಅವರಿಗೊಂದಿಷ್ಟು ಜವಾಬ್ದಾರಿ ಇದೆ ಶ್ರಾದ್ದದಲ್ಲಿ, ಅದನ್ನು ಅವ್ರು ಮಾಡ್ತಾರೆ. ಕೆಲವು ಕಡೆ ಬರ್ಲೇಬಾರ್ದು, ನೋಡ್ಲೇಬಾರ್ದು, ಹಾಗೆ ಹೀಗೆ ಅಂತ, ಅದೆಲ್ಲವೂ ಕೂಡ ಕೇವಲ ಅವರವರ ಕಟ್ಟಳೆ ಹೊರತು ಶಾಸ್ತ್ರದ ಕಟ್ಟಳೆ ಅಲ್ಲ. ಇಷ್ಟಾದ್ಮೇಲೆ ತಪೋನಿಷ್ಠ, ಇವರು ತಪೋನಿಷ್ಠ ಪಂಚ, ಇವ್ರ 5 ಜನ: ಸ್ವಶ್ರೇಯ, ದೌಹಿತ್ರ, ಜಾಮಾತೃ, ಶ್ವಶುರ ಮತ್ತು ಮಾತುಲ. ಇವರಿಷ್ಟು ಜನ ಋತ್ವಿಕ್ಗಳಾದ್ರೆ ಶ್ರಾದ್ದ ಕಲ್ಪದಲ್ಲಿ ಅತ್ಯಂತ ವಿಶೇಷ. ಇವ್ರು ಯಾರು ಇಲ್ಲದೆ ಇದ್ರು, ಇದು ಬಿಟ್ಟು ಯಾರಾದ್ರೂ ಹೊರಗಿನವನಾದ್ರೆ ಶಿಷ್ಯ ಅಥವಾ ಸಂಬಂಧಿ, ಯಾವುದೋ ಬಂಧು, ಇವ್ರು ಯಾರು ಅಲ್ಲ, ಆದ್ರೆ ಒಳ್ಳೆ ಜ್ಞಾನಿ. ಮಾತಾ ಪಿತೃರಥ ಸದಾ ಪಿತೃರಥಶ್ಚಯ. ಇನ್ನು ನೋಡಿ, ಅವರೇ ಬಿಡಿಸಿ ಹೇಳ್ತಾರೆ. ಇದು ಅವನಿಗೆ ಶಾಸ್ತ್ರಜ್ಞಾನ ತುಂಬಾ ಇಲ್ಲ, ಆದ್ರೆ ಅವನು ತಂದೆ ತಾಯಿಗಳ ಸೇವೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ. ನೋಡಿ, ವೇದ ಓದದೇ ಇದ್ರೂ ಕೂಡ ವೇದದ ಗುಣಧರ್ಮ ಯಾರಾದ್ರೂ ಒಬ್ಬನಲ್ಲಿ ಅತ್ಯಂತ ನಿಷ್ಠವಾಗಿ ಶಾಸ್ತ್ರಾಧ್ಯಯನ ಇಲ್ಲದೇ ಇದ್ರು ಅವನಿಗೆ ಗೊತ್ತಿದೆ ಅಂದ್ರೆ ಅವನನ್ನ ಗುರುತಿಸ್ಬೇಕು ಅಂತ ಹೇಳುವ ಮಾತಿದು. ಮಾತಾ ಪಿತೃರಥ, ತಂದೆ ತಾಯಿಗಳನ್ನ ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಬಿಟ್ಟು ಕೊಡದೇ ಇರುವಂತ ಶ್ರಮಣಕನ ಕಥೆ ಯಾಕೆ ರಾಮಾಯಣ ಉಲ್ಲೇಖ ಮಾಡುತ್ತೆ? ಯಜ್ಞದತ್ತನನ್ನ, ಅವನು ತಂದೆ ತಾಯಿಗಳಿಗೋಸ್ಕರ ಕುರುಡರಾದವರನ್ನ ಹೊತ್ಕೊಂಡು ತಿರುಗಾಡ್ತಾ ಅವರಿಗೆ ಬೇಕಾದ ಅಗತ್ಯವನ್ನ ಕಾಲಕ್ಕೆ ತುಂಬಿಸ್ತಾ ಇದ್ದ. ಆದ್ರಿಂದಾಗಿ ಹೆದರಿದ ದಶರಥ. ಅದರ ಪರಿಣಾಮವು ಅವನು ಅನುಭವಿಸ್ಬೇಕಾಯ್ತು, ಅದರ ಕಷ್ಟವನ್ನು ಅವನಿಗೆ ತಿಳಿಬೇಕಾಯ್ತು. ಯಾಕೆಂದ್ರೆ ಅವನು ವೇದಜ್ಞನ ಹಾಗೇನೆ ಅತ್ಯಂತ ಆ ವೇದ ಧರ್ಮವನ್ನ ಪಾಲಿಸ್ತಾ ಇದ್ದಾನೆ. ಆದ್ರಿಂದಾಗಿ ಅವನು ಗೌರವಾರ್ಹ. ಅವನಿಗೆ ಶಾಸ್ತ್ರಜ್ಞಾನ ಇಲ್ಲದೆ ಇರಬಹುದು, ಆದ್ರೆ ತುಂಬಾ ನಿಷ್ಠನಾಗಿ ಸಮಾಜಕ್ಕೆ ಸೇವೆ ಮಾಡ್ತಾನೆ. ಪರಮಾತ್ಮನ ಪ್ರಜ್ಞೆಯಿಂದ ಕೂಡಿದವನಾಗಿ ತಂದೆ ತಾಯಿಗಳ ಸೇವೆ ಮಾಡ್ತಾನೆ ಅಂದ್ರೆ ಸಾಕು. ಏತಾನ್ ನಿಯೋಜಯೇತ್ ಶ್ರಾದ್ಧೆ, ಇಷ್ಟು ಜನರನ್ನ ನೀವು ಶ್ರಾದ್ದದಲ್ಲಿ ಕರೀಬಹುದು. ಪೂರ್ವೋಕ್ತಾನ್ ಪ್ರಥಮೆ, ಮೊದ್ಲು ಹೇಳಿದವರನ್ನ ಹೆಚ್ಚು ಯೋಗ್ಯರು ಅಂತ ತಿಳಿಯಿರಿ. ಯೋಗ್ಯತೆ ಹೆಚ್ಚು ಕಮ್ಮಿ ಅಂತಲ್ಲ, ಆದ್ರೆ ಈಗ ನಮ್ಗೆ ಯಾವ್ದಕ್ಕೂ ಪ್ರಿಯಾರಿಟಿ ಅಂತ ಒಂದಿರುತ್ತಲ್ಲ, ಬೇರೆ ಎಲ್ಲೂ ಮುಟ್ಟಲ್ಲ ಅವರನ್ನ, ಈ ಜಾಗದಲ್ಲಾದ್ರೂ ಮುಟ್ಟಬೇಕು ಅನ್ನುವಂಥವ್ರನ್ನ ನೀವು ಮೊದಲು ಆದ್ಯತೆ ಕೊಡಬೇಕು. ಪಿತೃತುಷ್ಟ್ಯರ್ಥಂ ಬ್ರಾಹ್ಮಣಾನ್ ಪಿತೃತುಷ್ಟ್ಯರ್ಥಂ ಅನುಕಲ್ಪೇಶು ಅನಂತರಾನ್ ಅನುಕಲ್ಪೇಶು. ಸಾಧ್ಯವಾದಷ್ಟು ವೇದಜ್ಞರನ್ನ ನೀವು ಕರಿಬೇಕು. ಅದು ಇಲ್ಲದೆ ಹೋದಾಗ, ಅವ್ರಿದ್ರೂ ಕೂಡ ನೀವು ನಂತರದವರನ್ನ ಕರೀಲಿಕ್ಕೆ ಹೋಗ್ಬಾರ್ದು. ಅವ್ರು ಇಲ್ಲದೆ ಹೋದಾಗ ನಂತರದ, ಅಥವಾ ಅವರನ್ನು ಕರೀರಿ ಇವರನ್ನು ಕರೀರಿ, ಎರಡನ್ನು ಸೇರಿಸಿ ಕರೀರಿ. ಆದ್ರೆ ಒಬ್ಬ ಜ್ಞಾನಿಯನ್ನ
ದಾಟಿ ನಾವು ನಂತರದ ಅರ್ಹರನ್ನ ಯಜ್ಞದಲ್ಲಿ ಅಥವಾ ಶ್ರಾದ್ದಾದಿ ಕರ್ಮಗಳಲ್ಲಿ ಸೇರಿಸಿಕೊಳ್ಳುವುದಲ್ಲ ಅನ್ನೋದು ಒಟ್ಟು ಅದರ ತಾತ್ಪರ್ಯ. ಮುಂದೆ ಹೋಗೋಣ. ಎಲ್ಲೋದ್ರಿ? ಮಿತ್ರಧೃಕ್ ಕುನಖಿ ಕ್ಲೀಬಃ ಶ್ಯಾವದತಃ ತಥಾ ದ್ವಿಜಃ. ದ್ವಿಜಃ ಹೌದು. ಕನ್ಯಾ ದೂಷಯಿತ ವಕ್ನಿ ವೇದೋಕ್ತ ಸೋಮ ವಿಕ್ರಯಿ ಅಭಿಶಸ್ತಃ ತಥಾಸ್ತೇನಃ ಪಿಶುನಃ ಗ್ರಾಮಯಾಜಕಃ ಭೃತಕಾಧ್ಯಾಪಕಃ ತದ್ವತ್ ಭೃತಕಾಧ್ಯಾಪಿತಶ್ಚ ಯಃ ಪರಪೂರ್ವಾಪತಿಶ್ಚೈವ ಮಾತಾಪಿತ್ರೋಸ್ತಥೋ ತಥೋ ಉಜ್ಜಕಃ. ಅದು ಝ, ಅದು ಉಜ್ಜಕಃ. ವೃಷಲೀ ಸೂತಿಪೋಷ್ಟಾ ಚ ವೃಷಲೀಪತಿರೇವ ಚ ತಥಾ ದೇವಲಕಶ್ಚೈವ ಶ್ರಾದ್ಧೇ ನಾರ್ಹತಿ ಕೇತನಂ. ನೋಡಿ, ಮಹಾಮಿತ್ರದ್ರೋಹ ಮಾಡಿದವನು, ತುಂಬಾ ಅಂದ್ರೆ ಉಗುರುಗಳನ್ನೆಲ್ಲ ಉದ್ದುದ್ದ ಬಿಟ್ಟುಕೊಂಡು ಅದರಲ್ಲಿ ಕೊಳೆ ತುಂಬಿಸ್ಕೊಂಡು, ಅಂದ್ರೆ ಕುನಕಿ ಅಂದ್ರೆ ಒಟ್ಟು ಕೊಳೆ ಮನುಷ್ಯ ಅಂತ ಅರ್ಥ. ಕ್ಲೀಬಹ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಔದಾಸೀನ್ಯ ಮಾಡುವ ಒಂದು ರೀತಿಯ ಏನಂತೇವೆ, ಔದಾಸೀನ್ಯಮಯ. ಯಾವ ಕೆಲ್ಸಕ್ಕೂ ಅವನು ಬರಲ್ಲ, ಊಟಕ್ಕೆ ಮಾತ್ರ ಬರ್ತೇನೆ ಅಂತವನನ್ನು ಬಿಡಿ. ಇದೇನು ಅಂದ್ರೆ ಗೊತ್ತಾಗ್ತಿಲ್ಲ, ನೋಡೋಣ. ಶ್ಯಾವದಂತಹ ಅಂದ್ರೆ ಏನು? ಒಂದೇ ನಿಮಿಷ. ಏನು ಗೊತ್ತಾಗ್ತಿಲ್ಲ, ಆಮೇಲೆ ನೋಡಿ ಹೇಳ್ತೇನೆ. ಅಂದ್ರೆ ಈ ರಾಕ್ಷಸ ಪ್ರವೃತ್ತಿಯಿಂದ ಕೂಡಿದಂತಹ ರೀತಿಯ ಆಹಾರಗಳನ್ನ ಸ್ವೀಕರಿಸುವವನು ಏನು ಕೆಟ್ಟ ಕೋರೆ ಇರುವವನು ಅಂತನ ಏನೋ ಇರ್ಬೇಕು. ನೋಡೋಣ. ಕನ್ಯಾ ದೂಷಯಿತ, ಹೆಣ್ಣನ್ನ ಹಾಳು ಮಾಡಿದವನು, ಅವನನ್ನು ಯಾವತ್ತೂ ಕೂಡ ನೀವು ಶ್ರಾದ್ದಕ್ಕೆ ಕರಿಬೇಡಿ. ಬೆಂಕಿ ಅಥವಾ ಬೆಂಕಿ ಅಂದ್ರೆ ಇಲ್ಲಿ ಒಟ್ಟು ಅಗ್ನಿಯಲ್ಲಿ ಮಾಡುವ ಕರ್ತವ್ಯ. ವೇದ ಉಜ್ಜಃ, ಬೆಂಕಿಯನ್ನ ದುರುಪಯೋಗಪಡಿಸಿಕೊಂಡವನು, ವೇದವನ್ನ ದುರುಪಯೋಗಪಡಿಸಿಕೊಂಡವನು. ಸೋಮ ವಿಕ್ರಯಿ ಅಂದ್ರೆ ಯಜ್ಞಕ್ಕೆ ಬಳಸುವ ಸೋಮವನ್ನ ಮಾರಾಟ ಮಾಡಿ ಬದುಕುವವನು. ಯಜ್ಞಕ್ಕೆ ಬಳಸುವ ಪದಾರ್ಥಗಳನ್ನ ಸಾಧ್ಯವಾದಷ್ಟು, ಅಂದ್ರೆ ಅದೇ ಹೇಳಿದ್ವಿ, ಇದೆಲ್ಲ ಲೋಕದಲ್ಲಿ ನಮ್ಗೆ ಇವತ್ತು ವಿಚಿತ್ರ ಅನ್ಸುತ್ತೆ. ಅಂದ್ರೆ ದರ್ಭೆಯನ್ನ ಮಾರಾಟ ಮಾಡಬಾರ್ದು. ಇವತ್ತು ನಾವೆಲ್ಲ ದರ್ಭೆಯನ್ನ ಅಂಗಡಿಯಲ್ಲೇ ತಗೊಂಬರುದು. ಅಂದ್ರೆ ಅದು ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣ ಇರ್ಬೋದು. ನಮ್ಗೆ ಇದು ನೆನಪಿದೆ, ಅಂದ್ರೆ ನಾವು ಚಿಕ್ಕವರಿದ್ದಾಗ ಯಾವುದೇ ಪದಾರ್ಥವನ್ನ ಅಂಗಡಿಯಿಂದ ಕೊಂಡು ತರ್ತಿಲ್ಲ. ನಾವೇ ತೋಟಕ್ಕೆ ಹೋಗ್ತಿದ್ವಿ, ಗದ್ದೆಯ ಕೊನೆಯಲ್ಲಿ ದರ್ಭೆಗಳು ಬಿಟ್ಟಿರ್ತಿತ್ತು, ಅದನ್ನ ಕುಯ್ಕೊಂಡ್ ಬರ್ಬೇಕು. ಕುಯ್ಕೊಂಡ್ ಬರುವಾಗ ಮಾತ್ರ ಅದು ನೆತ್ತರ ಆಯ್ತು ಅಂತಂದ್ರೆ ಮುಗೀತು, ಅವನು ಅದನ್ನ ಆ ಕೆಲಸ ಬಿಟ್ಟು ಬರ್ಬೇಕು, ಅವನಿಗೆ ಮತ್ತೆ ಅದರಲ್ಲಿ ಜವಾಬ್ದಾರಿ ಇಲ್ಲ. ಅವನ ಅಂದ್ರೆ ಅದು ಆ ರೀತಿ ಆಯ್ತು ಅಂದ್ರೆ ನಮ್ಗೆ ಅಳು. ಕೆಲಸ ನಮ್ಗೆ ಮಾಡ್ಬೇಕಾದ ಪುಣ್ಯದ ಕೆಲಸ ತಪ್ಪಿ ಹೋಯ್ತು. ಈಗಾದ್ರೆ ಗಾಯ ಮಾಡ್ಕೊಂಡು ಒಳ್ಳೇದಾಯ್ತು, ಕೆಲಸ ತಪ್ಪಿತು ಅಂತ ನಾವು ಯೋಚನೆ ಮಾಡ್ತೀವಿ ಈಗಿನ ತಲೆಮಾರಾದ್ರೆ. ಅದೇ ಹೇಳಿದ್ದು, ಕೆಲವೆಲ್ಲ ಕಾಲಕ್ಕೆ ಹೋದ ಹಾಗೆ ಅದರ ಮಹತ್ವ ತಿಳಿಯದೇ ಇರುವುದರಿಂದ ಭಾವನೆಗಳು ಜಾರಿ ಹೋಗ್ತಾ ಇರ್ತವೆ. ಈ ಜಾರಿ ಹೋದ ಭಾವನೆ ಇದ್ದಾಗ ನಮ್ಗೆ ಅದರ ಸತ್ಯ ತಿಳಿಯುವುದು ಅಥವಾ ಅದರಿಂದ ಆಗೋ ನಿಜವಾದ ಸಂತೋಷವನ್ನ ಪಡೆಯುವುದು ಕಷ್ಟವಾಗುತ್ತೆ. ಯಾವುದೋ ದೊಡ್ಡವರಿಗೆ ತುಂಬಾ ಅವಮಾನ ಮಾಡಿ ಅವರಿಂದ ಶಾಪ ಪಡೆದವ, ಅಥವಾ ಚಿಕ್ಕಾಪಟ್ಟೆ ತನ್ನಂತಾನು ಹೊಗಳ್ಕೊಂಡೇ ಓಡಾಡುವವ, ಕಳ್ಳ, ಅಥವಾ ಪಿಶುನ ಅಂತಂದ್ರೆ ಚಾಡಿ, ಎಲ್ಲರ ಚಾಡಿ ಇನ್ನೊಬ್ಬರಿಗೆ ಚುಚ್ಚಿ ಕೊಡುವವನು. ಗ್ರಾಮಯಾಜಕ ಅಂತಂದ್ರೆ
ಆ ಯಾರ್ ಕೇಳಿದ್ರು ಅವರಿಗೆ ನಾನು ಹೋಮ ಮಾಡಿ ಕೊಡ್ತೇನೆ ಅಂತ ಹೇಳುವನು. ಅವನಿಗೆ ಅರ್ಹತೆ ಇದೆಯೋ ಅಥವಾ ಅವನಲ್ಲಿ ಆ ನಿಜವಾದ ಪ್ರೀತಿ ಇದೆಯೋ? ಅಂದ್ರೆ ಈಗ ಕೆಲವೊಂದ್ ಸರ್ತಿ ಆಭಿಚಾರ ಪ್ರಯೋಗ ಮಾಡುದು, ಯಾರ್ಯಾರ ಮೇಲೋ ಕೃತ್ಯ ಪ್ರಯೋಗ ಮಾಡುದು, ಇಂಥದ್ದೆಲ್ಲ ಮಾಡುವುದಕ್ಕೂ ಅಗ್ನಿಯನ್ನ ಬಳಸಿಕೊಂಡು ಯಾಗವನ್ನ ಮಾಡುವವನು. ಆ ಇದು ಇನ್ನು ಆ ಭೃತಕಾಧ್ಯಾಪಕ ಅಂದ್ರೆ ದುಡ್ಡು ತಗೊಂಡು ಪಾಠ ಮಾಡುವವನು. ಅವನನ್ನು ಯಾವತ್ತೂ ನೀವು ಶ್ರಾದ್ದಕ್ಕೆ ಕರಿಬೇಡಿ. ಇನ್ನು ಯಾರಾದ್ರೂ ದುಡ್ಡು ಕೊಟ್ಟು ಅಂದ್ರೆ ಈಗ ಏನ್ ಹೇಳ್ತಾರೆ ಅದಕ್ಕೆ ಅಂದ್ರೆ, ನಮ್ಗೆ ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಚೆನ್ನಾಗಲ್ಲ, ಸರ್ಟಿಫಿಕೇಟ್ ಕೊಂಡ್ಕೊಳ್ಳೋದು. ಪಾಠಕ್ಕೆ ಹೋಗ್ಲಿಕ್ಕಿಲ್ಲ, ಯಾರ ಹತ್ರನೋ ಬರ್ಸಿ ಸರ್ಟಿಫಿಕೇಟ್ ಕೊಂಡ್ಕೊಳ್ಳೋದು. ಇದು ಭೃತಕಾಧ್ಯಾಪಿತ. ಅಧ್ಯಾಪಿತ ಅಂದ್ರೆ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡವನು. ನೋಡಿ, ಇದು ಆವಾಗ್ಲಿಂದನೂ ಇತ್ತು ಅಂತ ಗೊತ್ತಾಗುತ್ತೆ. ದುಡ್ಡಿಗೋಸ್ಕರ ಪಾಠ ಮಾಡುವವನು ಅಂದ್ರೆ ಶಿಷ್ಯರೇ ಕೊಟ್ರೆ ಬೇರೆ, ಅದಕ್ಕೆ ಭೃತಕ ಅನ್ನೋ ಶಬ್ದ ಬಳಸಿದಾರೆ. ಭೃತಕ ಅಂತಂದ್ರೆ ಇವನೇ ಚಾರ್ಜ್ ಮಾಡಿ ಅದನ್ನ ತನ್ನ ನಿಯಮದಲ್ಲಿ ಹಾಕೊಂಡು ಮಾಡುವವನು. ಕೊಟ್ರೆ ತಗೊಳ್ತಾನೆ, ಅದು ಬೇರೆ. ಕೊಡದೇ ಇದ್ರು ಸುಮ್ನೆ ಇರ್ತಾನೆ, ಅದು ಅನುಕೂಲ. ಆದ್ರೆ ಕೊಡ್ಬೇಕು, ಇಲ್ಲದಿದ್ರೆ ಪಾಠ ಮಾಡಲ್ಲ ಅನ್ನುವ ನಿಯಮದಿಂದ ಯಾರು ದುಡ್ಡು ತಗೊಳ್ತಾ ಇರ್ತಾನೋ. ಈಗ ಸಂಬಳ ಅಂತಂದ್ರೆ ಅದು ಜೀವನದ ಆಧಾರ ಅಂತ ಮಾಡ್ತಾ ಇರೋದು. ಲೋಕದ ಪಾಠಕ್ಕೆ ಅದು ಬೇಕೇ ಬೇಕು. ಆದ್ರೆ ಶಾಸ್ತ್ರದ ಪಾಠಕ್ಕೆ ಯಾವತ್ತೂ ಕೂಡ ಅದನ್ನ ಅವನು ವ್ಯವಹಾರದ ದೃಷ್ಟಿಯಿಂದ ಇಟ್ಕೊಂಡು ಮಾಡಬಾರ್ದು. ಆದ್ರೆ ನಂಗೊಂದು ಆಶ್ಚರ್ಯ ಆಗಿದ್ದೇನು ಅಂದ್ರೆ, ಇವತ್ತು ಹೇಗಿದ್ದಾರೆ ಜನ ಅಂದ್ರೆ, ನಾವು ಶಿಬಿರ ಈಗ ಒಂದು ವಿದ್ಯಾಪೀಠದ ವತಿಯಲ್ಲಿ ನಡೀತಾ ಇದೆಯಲ್ಲ, ಒಂದ್ ಸುಮಾರು 80 ಶಿಬಿರ ನಡೀತಾ ಇದೆಯಲ್ಲ, ಎಲ್ಲೂ ನಾವು ಒಂದೇ ₹1 ಅವರಿಗೆ ಚಾರ್ಜ್ ಮಾಡಲ್ಲ. ಮತ್ತೆ ಅಲ್ಲಿ ಪುಸ್ತಕನ ಕೆಲವು ಕಡೆ ಪುಸ್ತಕ ತಗೊಂಡು ಕೊಡ್ತಾರೆ, ಕೆಲವು ಕಡೆ ಪುಸ್ತಕದ ಚಾರ್ಜ್ ಮಾಡ್ಬೇಕಾಗುತ್ತೆ. ಅದು ಮಿನಿಮಮ್ ಅವ್ರಿಗೆ ಕಲಿಸುವ ಪಾಠದ ಟೆಕ್ಸ್ಟ್ ಮಾತ್ರ ಅಲ್ಲಿ ದುಡ್ಡು ಕೊಟ್ಟು ಅವ್ರು ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲವನ್ನೂ ಅಫೋರ್ಡ್ ಮಾಡುದು ಈಗ್ಲೇ 20-25 ಲಕ್ಷದ ಮೇಲೆ ಖರ್ಚಾಗುತ್ತೆ ಎಲ್ಲ ಸೇರಿ. ಆದ್ರೆ ಇದನ್ನ ಮಾತ್ರ ಎಷ್ಟು ಜನ, ಬೇಕಾದ್ರೆ ನಾನು ನಿಮ್ಗೆಲ್ರಿಗೂ ಮೆಸೇಜ್ ಕಳಿಸ್ತೇನೆ ಬೇಕಿದ್ರೆ. ಎಷ್ಟು ಚಾರ್ಜ್ ಇಲ್ಲ. ಚಾರ್ಜ್ ಇಲ್ವಾ? ಅದು ಹೇಗೆ ಚಾರ್ಜ್ ಇಲ್ಲದೆ ಪಾಠ ಮಾಡ್ತೀರಿ? ಅವರಿಗೆ ಡೌಟ್. ಆಮೇಲೆ ಈ ಚಾರ್ಜ್ ಇಲ್ಲದೆ ಪಾಠ ಮಾಡ್ತಾರೆ ಅಂದ್ರೆ ಬಹುಶಃ ನಮ್ಮನ್ನ ಸನ್ಯಾಸಿ ಮಾಡಿಬಿಡ್ತಾರೆ ಅಥವಾ ಇನ್ನೇನು ಅವರು ತಮ್ಮ ವ್ಯವಸ್ಥೆಗೆ ತಗೊಂಡ್ ಬಿಡ್ತಾರೆ ಅಂತೆ. ಇಲ್ಲ ರೀ, ಎಷ್ಟು 50-60 ವರ್ಷದಿಂದ ನಡೀತಾ ಇದೆ, ನಾವ್ ಇದನ್ನ ಕೇಳೇ ಇಲ್ಲ. ಅವ್ರಿಗೆ ಆಮೇಲೆ ಅನುಭವಿಸಿ ಬಂದ ಮೇಲೆ ಬಹಳ ಜನ ಆಮೇಲಿನ ಅವರ ಉದ್ಗಾರಗಳನ್ನ ಕೇಳ್ಬೇಕು. ಹೀಗೆ ಪಾಠ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಹೀಗೆ ಪಾಠ ಮಾಡ್ತಾರೆ ಅನ್ನೋದೇ ನಮ್ಗೆ ಅನುಭವಕ್ಕಿಲ್ಲ. ಇದು ಸಾಧ್ಯನಾ ಅಂತ ನಮ್ಗೆ ತುಂಬಾ ಡೌಟ್ ಬರ್ತದೆ. ಯಾಕಂದ್ರೆ ನಾವು ಅಬ್ಯಾಕಸ್ಸು ಅದು ಇದು 1000 ತರದ ಕ್ಲಾಸ್ಗಳಿಗೆ ಹಾಕ್ತೇವೆ. ಎಲ್ಲಾ ಕಡೆನೂ 10,000, 8,000, 5,000 ಚಾರ್ಜ್ ಮಾಡ್ತಾರೆ. ನೀವು ಏನೂ ಚಾರ್ಜ್ ಮಾಡದೆ 10 ಜನ್ಮಕ್ಕಾಗುವ ವಿದ್ಯೆಯನ್ನ ಅಂದ್ರೆ ನಾನು ಇದನ್ನ ಏನ್ ಹೇಳಿಕ್ ಹೊರಟೆ ಅಂದ್ರೆ, ಈ ರೀತಿಯಾದ ಒಂದು ಪರಿಸರ ಇರುವುದ್ರ ಬಗ್ಗೆನೇ ಗೊತ್ತಿಲ್ಲ ನಮ್ಗೆ. ನಾವಿದನ್ನ ವಿಜ್ಞಾನದಿಂದ ಹೇಗೆ ಅರ್ಥ ಮಾಡಿಸುವುದು? ವಿಜ್ಞಾನಕ್ಕೆ ಇದನ್ನ ಸರಿನೋ ತಪ್ಪೋ ಅಂತ ಕೇಳಿದ್ರೆ ಅದಕ್ಕೆ ಕ್ಷೇತ್ರವೇ ಅಲ್ಲ ಇದು. ವಿಜ್ಞಾನದಿಂದ ಇದರಿಂದ ಏನು ತೀರ್ಮಾನ ಮಾಡ್ಲಿಕ್ಕೆ ಇದು ಸರಿನೋ ತಪ್ಪೋ ಅಂತ ವಿಜ್ಞಾನದ ಮೂಲಕ ಕೇಳಿದ್ರೆ ಅದಕ್ಕೆ ಏನೂ ಗೊತ್ತಿಲ್ಲ. ನೀವು ವಿಜ್ಞಾನವನ್ನ ಫ್ರೀಯಾಗಿ ಹೇಳಿಕೊಡಿ, ದುಡ್ಡಾದ್ರೂ ಹೇಳ್ಕೊಡಿ, ಒಟ್ಟದು ವಿಷಯವನ್ನ ಯಥಾವಸ್ಥಿತವಾದಂತಹ ವಿಷಯವನ್ನ ಅದು ಪ್ರಸ್ತಾವ ಮಾಡುತ್ತೆ. ಆದ್ರಿಂದಾಗಿ ಈ ಅಂಶದಲ್ಲಿ ಯಾರು ದುಡ್ಡು ಕೊಟ್ಟು ಪ್ರಶಸ್ತಿಯನ್ನ ಪಡೆದಿರ್ತಾನೋ, ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ಅನ್ನು ಕೊಂಡ್ಕೊಂಡಿರ್ತಾನೋ, ಅವನನ್ನ ನೀನು ಈ ಶ್ರಾದ್ದಕ್ಕೆ ಸೇರಿಸ್ಕೋಬೇಡ. ಇನ್ನು ಮೈ ಮಾರಿಕೊಂಡವರು, ಅಂಥವರ ಜೊತೆಗೆ ಉಪವಿಷ್ಟ, ಅವರ ಜೊತೆಗೆ ಒಡನಾಟ ಅಥವಾ ಅವರ ಜೊತೆಗೆ ಹೊಂದಾಣಿಕೆ ಅಥವಾ ಅವರನ್ನೇ ತಮ್ಮ ಜೀವನದ ಭಾಗವಾಗಿ ಸ್ವೀಕರಿಸಿ ಅವರಿಗೋಸ್ಕರ ನ್ಯಾಯಯುತವಾದ ಸಮಾಜವನ್ನೇ ತ್ಯಾಗ ಮಾಡಿ ಹೋಗುವಂತದ್ದಾಗಿದ್ರೆ ಆವಾಗ ಇದರಲ್ಲಿ ಈಗ ಅಜಾಮಿಳನ ಕಥೆ ಬೇರೆ, ಅದು ಅವನ ವ್ಯಕ್ತಿತ್ವವೇ ಬೇರೆ ಇತ್ತು. ಅಂತದ್ದಕ್ಕೆ ಇಲ್ಲಿ ಎಕ್ಸ್ಕ್ಯೂಸ್ ಇದ್ದೇ ಇದೆ. ಈಗ ಇದ್ರಲ್ಲೂ ಕೂಡ ನಮ್ಗೆ ಅವನ ಮೇಲ್ನೋಟದ ಕಥೆ ಮಾತ್ರ ಇಲ್ಲಿ ಗೊತ್ತಾಗುದು. ಇಲ್ಲಿ ಯಾರೋ ಒಬ್ಬ ಅತ್ಯಂತ ಜಡ ಇರ್ತಾನೆ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಅವನು ಯಾರೋನು ವೇದ ಉಪದೇಶ ಮಾಡ್ತಾನಲ್ಲ, ಹೆಸರೇನು, ಕ್ಲೀಬನ್ ಅಂತ ಸುಮ್ನೆ ಅಂದ್ರೆ ಏನು ಕೆಲಸ ಮಾಡದೆ ಇದ್ದವನು, ಉಷಸ್ತಿ ಚಾಕ್ರಾಯಣ. ಅಂತದ್ದು ಎಕ್ಸೆಪ್ಷನ್ಗಳು ಇದ್ದೇ ಇರ್ತವೆ. ಅವರು ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಿರುತ್ತೆ, ಅದು ವಸ್ತುತಃ ಒಳಗಿನಿಂದ ಇರುವುದಿಲ್ಲ ಹಾಗೆ. ಈಗ ವೃಷಲೀಪತಿ ಅಂತ ಬಂದಾಗ ಇನ್ನನ್ನು ಉದ್ಧಾರಣೆ ಮಾಡಬಾರ್ದು, ಸಮಾಜ ಅವನನ್ನು ಸ್ವೀಕರಿಸುವುದಕ್ಕೆ ಕಷ್ಟಪಡುತ್ತೆ, ಆದ್ರೆ ಭಗವಂತ ಸ್ವೀಕರಿಸ್ತಾನೆ. ಯಾಕಂದ್ರೆ ಅವನಿಗೆ ಅದರ ಸತ್ಯ ಗೊತ್ತು. ಹಾಗಂತ ಹೇಳಿದ್ರು ಸಮಾಜದ ದೋಷ ಅಲ್ಲ,
ಸಮಾಜಕ್ಕೆ ಲೋಕದ ಸಾಮಾನ್ಯ ನಿಯಮದಂತೆ ಬದುಕಿದಾಗ ಪ್ರೀತಿಸುವುದು ಗೊತ್ತಿದೆ ಅಷ್ಟೇ ಬಿಟ್ರೆ ಇದ್ರ ಆಚೆಗಿದ್ದನ್ನು ಗುರುತಿಸುವ ಶಕ್ತಿ ದೇವರಿಗೆ ಮಾತ್ರ. ಅದನ್ನ ಅದು ದೇವರಿಗೆ ಸರಿ ಹೊರತು ಲೋಕಕ್ಕೆ ಅದನ್ನ ನಾವು ಸಮರ್ಥಿಸ್ಲಿಕ್ಕೆ ಆಗಲ್ಲ. ಲೋಕ ಮಾಡುದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಲೋಕಕ್ಕೆ ಗೊತ್ತಿರುವುದನ್ನ ಅದು ಮಾಡುತ್ತೆ. ಆದ್ರಿಂದಾಗಿ ಲೋಕದಲ್ಲಿರುವ ನಿಯಮಗಳನ್ನ ಭಗವಂತ ಮೀರಿ ಅರ್ಥೈಸಿಕೊಳ್ತಾನೆ ಅಂದ್ರೆ ಅವನ ದೊಡ್ಡಸ್ತಿಕೆ ಅದು. ಲೋಕ ಬಿಟ್ಟದ್ರಿಂದನೇ ಅವ್ನು ಸ್ವೀಕಾರ ಮಾಡಿದ್ದು. ಆದ್ರಿಂದಾಗಿ ಯಾರು ಬಿಟ್ರು ಕೂಡ ದೇವ್ರು ಬಿಡಲ್ಲ ಅನ್ನೋ ಎಚ್ಚರ ಇದ್ರೆ, ನಮ್ಮ ಕರ್ತವ್ಯದಲ್ಲಿ ನಾವಿದ್ರೆ ಯಾರೂ ಕೂಡ ನಮಗೆ ಅನ್ಯಾಯ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರೂ ಕೂಡ ನಮಗೆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮ ಪ್ರತಿಕ್ರಿಯೆ, ನಮ್ಮ ಪ್ರಕ್ರಿಯೆ, ನಮ್ಮ ಕರ್ತವ್ಯ ಇದನ್ನು ಬಿಡಬಾರದು ಅನ್ನೋದಷ್ಟೇ ಒಟ್ಟು ತಾತ್ಪರ್ಯ. ತಥಾ ದೇವಲಕಃ, ಇದು ಕೂಡ ಏನೋ ಒಂದು ವಿಚಿತ್ರವಾದ ಶಬ್ದ. ಮೋಸ್ಟ್ಲಿ ದೇವಲಕ ಅಂತಂದ್ರೆ ಜೂಜಾಡುವವನು ಇರ್ಬೇಕು. ನನಗೆ 2 ಶಬ್ದಗಳನ್ನ ನಾನು ನಿಮ್ಗೆ ಹೇಳ್ಬೇಕಾದದ್ದು ಬಾಕಿ ಇದೆ. ಶ್ಯಾಮಾವದಂತ ಮತ್ತೆ ದೇವಲಕ. ಇಂಥವರು ಶ್ರಾದ್ದದಲ್ಲಿ ನಾರಹತಿ ಎಂದು ಕೂಡ ಅರ್ಹರಾಗುವುದಿಲ್ಲ. ಇದಿಷ್ಟು ಈ ಅಂದ್ರೆ ಇದು ಶ್ರಾದ್ದ ಅಂದ್ರೆ ಕೇವಲ ಶ್ರಾದ್ದಕ್ಕೆ ಮಾತ್ರ ಅಲ್ಲ, ಯಾವುದೇ ಕರ್ಮಾಂಗಗಳಿಗೂ ಕೂಡ ಇಂಥವರನ್ನ ಸೇರಿಸ್ಕೊಳ್ಬಾರದು ಅಂತ ಒಟ್ಟು ತಾತ್ಪರ್ಯ. ಇಲ್ಲಿ ಶ್ರಾದ್ದದ ಪ್ರಕರಣ ಬಂತು, ಅದಕ್ಕೆ ಅದನ್ನು ಹೇಳಿದ್ರು. ಇಂತಹದ್ದು ಎಲ್ಲಾ ವಿಷಯದಲ್ಲೂ ಸಾತ್ವಿಕವಾದ ಕರ್ಮಗಳಲ್ಲಿ ಇಂಥವರನ್ನ ಸೇರಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಬಿಟ್ರಿ ಅಂತ ನಿಮ್ಮನ್ನ ಯಾವುದೂ ನರಕವನ್ನ ತೆಗ್ದಿಟ್ಟು ನೋಡು ಬ್ರಾಹ್ಮಣ ಅವನನ್ನು ನೀವು ದ್ರೋಹ ಮಾಡಿದ್ರಿ, ಇಲ್ಲ ಇಲ್ಲ, ಅವನು ಮಿತ್ರದ್ರೋಹಿ ಆದ್ರೆ ಬ್ರಾಹ್ಮಣ ಅಲ್ಲ. ಅವನು ಔದಾಸೀನದಿಂದ ಕೂಡಿ ಯಾವುದೇ ಕೆಲಸ ಮಾಡೋನೇ ಅಲ್ಲ. ಅಂದ್ರೆ ಕೆಲಸ ಅಂದ್ರೆ ಈಗ ನಾನು ಹೇಳ್ತಾ ಇರೋದು ಹೊರಗಡೆ ಕೆಲಸ ಅಲ್ಲ. ಕನಿಷ್ಠ ಪಕ್ಷ ಅವನ ಧರ್ಮದಲ್ಲಿ ಅವನು ನಿತ್ಯ ಅನುಷ್ಠಾನ ಮಾಡ್ತಾ ಇದ್ದಾನೆ, ಅವನು ಜಪಾನುಷ್ಠಾನ ಮಾಡ್ತಾ ಇದ್ದಾನೆ, ಅವನ ವ್ಯಕ್ತಿಗತವಾದ ಅಧ್ಯಯನ ಮಾಡ್ತಾ ಇದ್ದಾನೆ, ಇದು ಅವನ ಕೆಲಸ. ಅವನು ಆಗ ದೋಷಿ ಅಂತ ಅನಿಸುವುದಿಲ್ಲ. ಅವನಿಗೆ ಅದೇ ಕೆಲಸ, ಅದನ್ನೇ ಮಾಡ್ಬೇಕಿತ್ತು. ಅವನು ಅದು ಬಿಟ್ಟು ಬೇರೆ ಮಾಡ್ತಿದ್ದಾನೆ ಅಂದ್ರೆ ಅವನು ವಿಕ್ರಿ. ಅವನು ಅದು ಬಿಟ್ಟು ಬೇರೆ ಬದುಕ್ತಾ ಇದ್ದಾನೆ ಅಂತಂದ್ರೆ ಅವನು ದೋಷಿ. ಹಾಗಾಗಿ ಯಾರಿಗೆ ಶಾಸ್ತ್ರಾಧ್ಯಯನವೇ ಬದುಕೋ ಅವ್ರು ಅದೇ ಕರ್ಮವನ್ನು ಮಾಡ್ಬೇಕು. ಯಾರಿಗೆ ಲೋಕದ ವ್ಯವಹಾರವನ್ನ ನೋಡ್ಕೊಳ್ಳುವುದೇ ಜವಾಬ್ದಾರಿಯೋ ಅವನು ಅದರಿಂದನೇ ಬದುಕು, ಅವನಿಗೆ ಅದರಿಂದನೇ ಮೋಕ್ಷ. ಹಾಗೆ ಯಾರಿಗೂ ಮೋಕ್ಷ ಅಂತಂದ್ರೆ ಅಧ್ಯಯನ ಅಂತ ಅನ್ನೋದು ಬೇಕು. ಆದ್ರೆ ಅಧ್ಯಯನ ಅಂತ ಅನ್ನೋದು ಬಹಳ ಅವನ ಕರ್ಮಕ್ಕೆ, ಅದು ಭಗವತ್ ಪ್ರೀತಿಗಾಗಿ ಮಾಡಬೇಕು ಅನ್ನುವ ಎಚ್ಚರ ಬರ್ಲಿಕ್ಕೆ ಅಷ್ಟೇ ಹೊರತು ಅವನು ಪ್ರತಿಯೊಂದು ಮಂತ್ರದ ಅನುಷ್ಠಾನ ಅನುಸಂಧಾನ ಮಾಡ್ಬೇಕು ಅಂತ ಏನಿಲ್ಲ. ಅವನಿಗೆ ಆ ನಿಯಮಗಳು ಕಮ್ಮಿ. ಅವನಿಗೆ ವ್ಯವಹಾರದಲ್ಲಿರುವ ಏನಾದ್ರು ಸಣ್ಣ ಪುಟ್ಟ ಲೋಕದ ದೋಷಗಳಿದ್ರೂ ಕೂಡ ಅದು ಅವನನ್ನು ಬಾಧಿಸುವುದಿಲ್ಲ. ಯಾಕೆಂದ್ರೆ ಸ್ವಧರ್ಮದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ದೋಷ ಇದ್ರೂ ಕೂಡ ಅವನ ಆ ದೋಷವನ್ನ ನಡೆಸಿದ್ರೂ ಕೂಡ ಅವನಿಗೆ ಮಹಾಪಾಪ ಇಲ್ಲ. ಸಣ್ಣ ವ್ಯವಸ್ಥೆ ಎಚ್ಚರಿಕೆ ಕೊಡುತ್ತೆ ಇದು ಮುಂದುವರಿಬಾರದು ಅನ್ನೋ ದೃಷ್ಟಿಯಿಂದ. ಆದ್ರೆ ಅನಿವಾರ್ಯವಾದಂತಹ ದೋಷ ಏನಿರುತ್ತೋ ಅದು ಅವನನ್ನು ಬಾಧಿಸುವುದಿಲ್ಲ, ಸಾಧನೆಯ ದಾರಿಯಿಂದ ಅವನನ್ನು ಹಿಮ್ಮೆಟ್ಟಿಸುವುದಿಲ್ಲ. ಆದ್ರೆ ಅವನು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡುತ್ತಿದ್ದಾನೆ ಅಂತಂದಾಗ ಅವನು ಯಾವ ಕರ್ತವ್ಯದಲ್ಲಿದ್ರೂ ಕೂಡ ಅವನನ್ನ ಅದು ಹಿಂದೇಟು ಹಾಕಿಸುತ್ತೆ ಅನ್ನೋದು ಒಟ್ಟು ಈ ಶ್ಲೋಕಗಳ ಅಭಿಪ್ರಾಯ. ಮತ್ತೆ ನಾವು ನಾಳೆಯ ಶ್ಲೋಕದಲ್ಲಿ ಅಥವಾ ಪಾಠದಲ್ಲಿ ಮುಂದಿನ ಅಂಶಗಳನ್ನ ಗಮನಿಸೋಣ ಅಂತ ಹೇಳ್ತಾ, ಕಾಯಿನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ಭಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.